ಆದ್ರೆ ಹೊರಗಡೆ ಬರುವಾಗ ಬಹಳ ಭಯ ಇತ್ತು. ಜನ ಏನ್ ಅನ್ಕೊಂತಾರೋ, ಅದು ತುಂಬಾ ಅಮೂಲ್ಯವಾಗಿರೋ ಕ್ಷಣ ಅಂತ ನರಕದವ್ರು ಯಾರಿಗೆ ಕೇಳಿದ್ರು ನರಕ ಅಂತ ಹೇಳ್ತಾರೆ. ಎಷ್ಟ್ ನೆಗೆಟಿವ್ ಆಗಿದ್ಯೋ ಏನು, ನನ್ನ ಕೆಲವು ಮಾತುಗಳು ವರ್ತನೆಗಳು ಎಷ್ಟು ಜನಕ್ಕೆ ಇಷ್ಟ ಆಗಿರೋದಿಲ್ವೋ, ಮತ್ತೆ ಇಂತ ಪದೇ ಪದೇ ಬರ್ತಾ ಇರುತ್ತೆ. ಯಾರು ಬೆಳಿತಾ ಇದಾರೆ ಅಂತ ಅನ್ಸುತ್ತೆ ಅವ್ರನ್ನೇ ಜನ ಕತ್ತರಿಸುವ ಕಾಲೆಳೆಯುವ ಪ್ರಯತ್ನವನ್ನು ಯಾವಾಗ್ಲೂ ಮಾಡ್ತಾರೆ. ಆ ಹಸುವಿನ ಬೆಲೆ, ಹಸುವಿನಲ್ಲಿ ಎಲ್ರು ಒಗ್ಗಟ್ಟಾಗಿರೋ ಬೆಲೆ ತ್ರಿವಿಕ್ರಮಣೆ ಗೆಲ್ಬೇಕು. ನಮ್ಮೊಟ್ಟಿಗೆ ಇವತ್ತಿದ್ದಾರೆ ಬಿಗ್ ಬಾಸ್ ನ ಸ್ಪರ್ಧಿ ಚೈತ್ರಾ ಕುಂದಾಪುರ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಚೈತ್ರಾ ಕುಂದಾಪುರ್ ಅಂತ ಕರೀಲ್ಲ, ಚೈತ್ರಕ್ಕ ಅಂತ ಕರೀಲ್ಲ. ನಿಮ್ಗೆ ಯಾವ್ದು ಇಷ್ಟ ಅದನ್ನ ಕರಿ. ಯಾಕಂತಂದ್ರೆ ಬಿಗ್ ಬಾಸ್ ಹೋಗ್ತಾ ಚೈತ್ರಾ ಕುಂದಾಪುರ್ ಅಂತ ಇದ್ರಿ, ಬಂದ್ಮೇಲೆ ಚೈತ್ರಕ್ಕ ಅಂತ. ನಿಮ್ಗೆ ಯಾವ್ದು ಇಷ್ಟ? ಚೈತ್ರಕ್ಕ ಇಷ್ಟನಾ, ಚೈತ್ರ ಕುಂದಾಪುರ ಇಷ್ಟನಾ? ಮುಂಚಿಂದು ಅಂದ್ರೆ ನಾನ್ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆನು ನನ್ನ ಸಂಘಟನೆ ಕಾರ್ಯಕರ್ತರು, ಸಂಘಟನೆ ವಲಯದಲ್ಲಿ ಸೈದ್ಧಾಂತಿಕ ವಲಯದವರೆಲ್ಲ ಚೈತ್ರಕ್ಕ ಅಂತಲೇ ಕರಿತಾ ಇದ್ರು. ಸೊ ಅದ್ ಗೊತ್ತಿದ್ದವ್ರು ಒಂದಷ್ಟು ಜನ ಒಳಗಡೆ ಚೈತ್ರಕ್ಕ ಅಂತ ಕರಿತಾ ಇದ್ರು. ಸೊ ಅದನ್ನ ನೋಡಿ ಮತ್ ಬಹುಶಃ ವರ್ತನೆಗಳು ಎಲ್ಲವನ್ನ ನೋಡಿ ಎಲ್ಲರಿಗೂ ಚೈತ್ರಕ್ಕ ಅಂತ ಕರಿಬೇಕು ಅಂತ ಅನ್ಸ್ತು ಅನ್ಸುತ್ತೆ. ಸೊ ಅದ್ರಲ್ಲಿ ಖುಷಿ ಇದೆ ನನ್ಗೆ. ನಾನು ಕೂಡ ಚೈತ್ರಕ್ಕ ಅಂತ ಕರಿತೀನಿ. ಖಂಡಿತ. ಯಾಕಂತಂದ್ರೆ ನನ್ಗೆ ಅಕ್ಕ ಇಲ್ಲ, ಅಣ್ಣ ಇರೋದಷ್ಟೇ. ಅಕ್ಕ ಸಿಗ್ತಾರೆ. ಖಂಡಿತ. ಈಗ ಬಿಗ್ ಬಾಸ್ ಜರ್ನಿ ಮುಗಿಸ್ ಬಂದಿದ್ದು ಎಷ್ಟು ಒಂದು ಕುತೂಹಲ ಇತ್ತು ಬಿಗ್ ಬಾಸ್ ಹೋಗೋದಕ್ಕಿಂತ ಮುಂಚೆ. ಈಗ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ಅಂದ್ರೆ ಒಂದು ಅನಿರೀಕ್ಷಿತ ಪ್ರಪಂಚ, ಅದು ನನಗೆ ಗೊತ್ತಿಲ್ಲದೆ ಇರೋ ಪ್ರಪಂಚ ಆಗಿರೋ ಕಾರಣಕ್ಕೆ ಹೋದ್ಮೇಲೆ ಇನ್ನೇನಾಗುತ್ತೋ ಅನ್ನೋ ಒಂದಷ್ಟು ಗೊಂದಲ ಖಂಡಿತವಾಗ್ಲೂ ಇತ್ತು. ಆದ್ರೆ ತೀರಾ ನಿರೀಕ್ಷೆಗಳಿಲ್ದೆ ಇರೋ ಕಾರಣಕ್ಕೆ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ಲಿಲ್ಲ. ಆದ್ರೆ ಹೊರಗಡೆ ಬರುವಾಗ ಬಹಳ ಭಯ ಇತ್ತು. ಜನ ಏನ್ ಅನ್ಕೊಂತಾರೋ, ಎಷ್ಟ್ ನೆಗೆಟಿವ್ ಆಗಿದ್ಯೋ ಏನು, ನನ್ನ ಕೆಲವು ಮಾತುಗಳು ವರ್ತನೆಗಳು ಎಷ್ಟು ಜನಕ್ಕೆ ಇಷ್ಟ ಆಗಿರೋದಿಲ್ವೋ, ಅದೆಲ್ಲ ಒಂದಷ್ಟು ಗೊಂದಲ ಇತ್ತು. ಆದ್ರೆ ಅದನ್ನ ಆಚೆಗೆ ಜನ ಕೊಡ್ತಾ ಇರುವ ಪ್ರೀತಿ, ಜನ ಸ್ವೀಕಾರ ಮಾಡಿರೋ ರೀತಿ ಇದೆಲ್ಲ ತುಂಬಾ ಖುಷಿ ಇದೆ. ಬಿಗ್ ಬಾಸ್ ಇಂದ ಕರೆ ಬಂದ ತಕ್ಷಣ ನಿಮ್ಗೆ ಅನ್ಸಿದ್ ಏನಿತ್ತು? ಅಂದ್ರೆ ನಾನು ಸುಮ್ನೆ ಯಾರೋ ಕರೆ ಮಾಡಿದಿದ್ರೆ ಖಂಡಿತವಾಗ್ಲೂ ಅದನ್ನ ಒಪ್ಕೊಳ್ತಿರ್ಲಿಲ್ಲ ಅನ್ಸುತ್ತೆ. ತುಂಬಾ ನಾಜೂಕಾಗಿ ನನಗೆ ಅದನ್ನ ಅಪ್ರೋಚ್ ಮಾಡಿದ್ರು. ಒಬ್ರು ಅಜಯ್ ಸಿಂಹ ಅಂತ ಅಪ್ರೋಚ್ ಮಾಡ್ತಾರೆ. ಗೊತ್ತೇ ಇರ್ಲಿಲ್ಲ ನಮ್ಗೊಂದ್ 15-20 ನಿಮಿಷ. ನಾನು ಬಿಗ್ ಬಾಸ್ ಇಂದ ಅಂತ ಹೇಳೇ ಇಲ್ಲ. ಅವ್ರು ಸುಮ್ನೆ ಹೇಗೆ ಯಾರೋ ನಮ್ ಕಾರ್ಯಕರ್ತರು ಯಾರೋ ನಿಮ್ ಭಾಷಣದ ಅಭಿಮಾನಿ ಅನ್ನೋ ತರ ಮಾತಾಡಿ ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಅವ್ರು ಬಿಗ್ ಬಾಸ್ ನ ಬಗ್ಗೆ ಹೇಳಿದ್ದು. ಅದ್ರ ನಂತರ ಯಶವಂತ್ ಸರ್ ಅಂತ ಒಬ್ರು ಕನ್ವಿನ್ಸ್ ಮಾಡಿದ್ದು. ಅಂದ್ರೆ ಏನೇ ಹೀಗಿರಲ್ಲ, ನಮಗಿರುವ ಅನುಮಾನಗಳಿಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದು. ಸೊ ಅದೆಲ್ಲ ಬಹಳ ಖುಷಿ ಆಯ್ತು. ಅದ್ ಒಮ್ಮೆಲೆ ಒಪ್ಕೊಂಡಿದ್ದು ಅನ್ನೋದಕ್ಕಿಂತ ಅದು ಬಹಳ ನಾಜೂಕಿಂದ ಬಂದಿರುವಂತಹ ಅಪ್ರೋಚ್ ಅಂತ ಅನ್ಸುತ್ತೆ. ನೀವು ಒಳಗಡೆ ಹೋಗೋದಕ್ಕಿಂತ ಮುಂಚೆ ಒಂದಷ್ಟು ಸ್ಪ್ರೆಡ್ ಆಗಿರುತ್ತೆ, ಈ ಸ್ಪರ್ಧಿ ಹೋಗ್ತಾರಂತೆ ಅಂತ. ಆಗ ಚೈತ್ರಾ ಕುಂದಾಪುರ್ ಅವರು ಕೂಡ ಹೋಗ್ತಾರೆ ಅನ್ನೋ ಒಂದಷ್ಟು ಹಿಂಟ್ಗಳು ಸಿಕ್ಕಿತ್ತು. ಆ ಪೋಸ್ಟ್ ಗಳನ್ನ ನೀವು ಮೊದಲೇ ನೋಡಿದಾಗ ಏನ್ ಅನ್ನಿಸ್ತು? ಎಷ್ಟು ಸೋಷಿಯಲ್ ಮೀಡಿಯಾ ಸ್ಪ್ರೆಡ್ ಆಗ್ತಿತ್ತು ಅಂತ? ಅಂದ್ರೆ ನಾನು ಇನ್ನೇನು ಹೋಗೋದಕ್ ವಿಟಿ ಶೂಟಿಂಗ್ ಮುಂಚಿನ ದಿನ ಸ್ಪ್ರೆಡ್ ಆಗಕ್ ಶುರುವಾಯ್ತು. ನಾವು ತುಂಬಾ ಗೌಪ್ಯವಾಗಿ ಇಟ್ಟಿದ್ವಿ, ಅದನ್ನ ಹೇಳಿದ್ರು ಕೂಡ ಗೌಪ್ಯವಾಗಿ ಇಡ್ಬೇಕು ಅಂತ. ವಿಟಿ ಶೂಟಿಂಗ್ 2 ದಿನ ಮುಂಚೆ ನಾನು ನಮ್ಮ ಅಮ್ಮಂಗೆ ಹೇಳಿದ್ದು, ಅಲ್ಲಿ ತನಕ ಯಾರಿಗೂ ಗೊತ್ತಿರ್ಲಿಲ್ಲ. ಅಷ್ಟು ಗೌಪ್ಯವಾಗಿ ಇಟ್ಟಿದ್ರು. ಹೆಂಗ್ ಲೀಕ್ ಆಯ್ತು ಅನ್ನೋದೇ ನಮ್ಗೆ ಬಹಳ ದೊಡ್ಡ ಆಶ್ಚರ್ಯ ಆಗಿತ್ತು. ನೀವು ಲೀಕ್ ಆಗೋಯ್ತಲ್ಲ, ಆಗ್ಬಾರ್ದಾಗಿತ್ತು ಅಂತ ನಮ್ಗೊಂಚೂರು ಅನ್ಸಿತ್ತು. ಮತ್ತೆ ಆಶ್ಚರ್ಯ ಕೂಡ ಆಯ್ತು. ಆದ್ರೆ ಅದಕ್ಕಿಂತ ಮುಂಚೆನೆ ನನ್ನ ಹೆಸರು ಕೆಲವು ಕಡೆ ಕೇಳಿ ಬರ್ತಿತ್ತು, ಬಿಗ್ ಬಾಸ್ ಹೋಗ್ತಾರಂತೆ ಅನ್ನೋ ತರ. ಬೇರೆ ಬೇರೆ ಸೀಸನ್ ಗಳಲ್ಲೆಲ್ಲ ಕೆಲವು ಕಡೆ ಹೀಗೆ ಫೇಸ್ಬುಕ್ ಅಲ್ಲಿ ಎಲ್ಲ ಬರೆಯೋದೆಲ್ಲ ನಾನು ಕೇಳ್ತಾ ಇದ್ದೆ. ಆದ್ರೆ ಅದು ಆ ನ್ಯೂಸ್ ಗಳಾದಾಗ ತುಂಬಾ ಜನ ಕೇಳಿದಿದೆ, ಹೋಗ್ತಾ ಇದೀಯಾ, ನಿಜವಾಗ್ಲೂ ಹೋಗ್ತೀಯಾ, ಬೇಡ ಅನ್ಸುತ್ತೆ ನಿಂಗೆ, ಹೋಗೋದ್ ಬೇಡವೇನೋ ಅಂತೆಲ್ಲ ತುಂಬಾ ಜನ ಹೇಳಿದಿದೆ. ನಾನು ಯಾರಿಗೂ ಕೂಡ ಉತ್ತರ ಕೊಟ್ಟಿರ್ಲಿಲ್ಲ, ಇಲ್ಲ ನಾನು ಹೋಗ್ತಾ ಇಲ್ಲ ಅಂತಲೇ ಅಂದಿದ್ದೆ. ಸೊ ಹಾಗಾಗಿ ಅದು ಜನ ಇಟ್ಟಿರೋ ನಿರೀಕ್ಷೆ, ಮತ್ತು ಬಹಳ ಜನ ಅನ್ಕೊಂಡ್ಬಿಟ್ಟಿದ್ರು ಸುದ್ದಿಗಳಲ್ಲಿ ನೋಡಿ, ಇಲ್ಲ ಸುಮ್ನೆ ಫೇಕ್ ನ್ಯೂಸ್, ಇವ್ರು ಹೋಗಲ್ಲ ಅನ್ನೋ ತರನು ಮಾತಾಡ್ಕೊಂಡಿದ್ದನ್ನು ಕೇಳಿದೆ. ಸೊ ಅದು ನಾನು ಯಾವ್ದನ್ನು ಕಿವಿಗೆ ಹಾಕೊಳ್ತಿರ್ಲಿಲ್ಲ, ತಲೆಗೆ ಹಾಕೊಳ್ತಿರ್ಲಿಲ್ಲ. ಯಾಕಂದ್ರೆ ಅದು ಆಟದ ಮೇಲೆ ಪರಿಣಾಮ ಬೀರ್ಬಾರ್ದು ಅನ್ನೋ ಕಾರಣಕ್ಕೆ. ಬಿಗ್ ಬಾಸ್ಗೂ ಮತ್ತೆ ಇವಾಗ ಅಂದ್ರೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮೈಂಡ್ ಅಲ್ಲಿ ಇದ್ದಂತ ಬಿಗ್ ಬಾಸ್ಗೂ ಮತ್ತೆ ಹೊರಗಡೆ ಹೋದ್ಮೇಲೆ ಮತ್ತೆ ಅಲ್ಲಿ ಇದ್ದಾಗ ಬಿಗ್ ಬಾಸ್ಗೂ ಏನು ವ್ಯತ್ಯಾಸ ಇತ್ತು ಅಂತ? ಅದೇ, ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಿಗ್ ಬಾಸ್ ಬಗ್ಗೆ ಅಂತ ಒಳ್ಳೆ ಅಭಿಪ್ರಾಯ ಇರ್ಲಿಲ್ಲ. ಯಾಕೆ ಈ ಶೋ, ಇದರಿಂದ ಏನ್ ಉಪಯೋಗ ಅಂತರದ್ದೇ ಒಂದಷ್ಟು ಯೋಚನೆಗಳಿತ್ತು. ಆದ್ರೆ ಈಗ ಹೊರಗಡೆ ಬರುವಾಗ ನಾನ್ ತಗೊಂಡಿರೋ ಅನುಭವಗಳಿದೆಲ್ಲ, ಇದು ಇಡೀ ಬದುಕನ್ನ ಎದುರಿಸೋದಕ್ ನನಗ್ ಕೊಟ್ಟಿರೋ ಅನುಭವ. ಒಬ್ಬ ವ್ಯಕ್ತಿ ಜೀವನ ಹೇಗೆ ಎದುರಿಸ್ಬೇಕು, ಹೇಗೆ ಅಪಮಾನಗಳನ್ನ, ಟೀಕೆಗಳನ್ನ, ಟಿಪ್ಪಣಿಗಳನ್ನ ಸುಳ್ಳಾಗಿಸ್ಕೊಂಡು ಗಟ್ಟಿಯಾಗಿ ನಿಂತ್ಕೊಂಡು ಕೊನೆಗೆ ಎದ್ಕೊಂಡ್ ಬರ್ಬೇಕು ಅನ್ನೋದಿದೆಲ್ಲ, ಅದು ಬಹಳ ಇಡೀ ಜೀವನಕ್ಕೆ ಬೇಕಾಗುವಂತ ಅನುಭವ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಹೋಗ್ತೀರಾ, ನರ್ಕಕ್ಕೆ ಹೋಗ್ತೀರಾ, ಆ ಒಂದು ನರ್ಕದ ಅನುಭವ ಹೇಗಿತ್ತು? ಯಾಕಂತಂದ್ರೆ ಎಲ್ಲರೂ ಕೂಡ ಒಳ್ಳೆ ಕೆಲಸ ಮಾಡ್ಲಿ ಅಥವಾ ಕೆಟ್ಟ ಕೆಲಸ ಮಾಡ್ಲಿ, ನಾನು ದೇವ್ರೆ ನನಗೆ ಸ್ವರ್ಗನೇ ಬೇಕು ಅಂತ ಕೇಳೋರು ಇರ್ತಾರೆ. ಆ ನರ್ಕ ಅಂತ ಬಂದಾಗ ನಿಮ್ಮ
ನಿಮ್ಗೆ ಏನಂತ ಫೀಲ್ ಆಯ್ತು, ಏನ್ ಟಾಸ್ಕ್ ಕೊಡ್ಬೋದಪ್ಪ, ಏನ್ ಮಾಡ್ಬೋದು ಅಂತ? ಅದೇ ನನಗ್ ಖುಷಿ ಇತ್ತು. ಅಂದ್ರೆ ಆಯ್ಕೆ ಕೊಟ್ಟಿದ್ರು ನಾನು ನರಕನೇ ಆಯ್ಕೆ ಮಾಡ್ಕೊಳ್ತಾ ಇದ್ದೆ. ಯಾಕಂದ್ರೆ ಆ ಬದುಕಿನ ಅನುಭವವನ್ನು ನೋಡ್ಬೇಕು. ಈಗ ಸ್ವರ್ಗದಲ್ಲಿರೋ ತುಂಬಾ ಜನರಿಗೆ ಆ ನರಕದ ಅನುಭವ ಆಗಿಲ್ಲ. ನರಕದಲ್ಲಿರೋ ಎಲ್ಲರಿಗೂ ಒಂದು ಖುಷಿ ಇದೆ. ಈಗ್ಲೂ ನೀವು ಬಿಗ್ ಬಾಸ್ ನಲ್ಲಿ ಯಾವ್ದು ತುಂಬಾ ಅಮೂಲ್ಯವಾಗಿರೋ ಕ್ಷಣ ಅಂತ ನರಕದವ್ರು ಯಾರಿಗೆ ಕೇಳಿದ್ರು ನರಕ ಅಂತ ಹೇಳ್ತಾರೆ. ಅಷ್ಟೊಂದು ಅದ್ಭುತವಾಗಿರುವ ಆ ಹಸಿವಿನ ಬೆಲೆ, ಹಸುವಿನಲ್ಲಿ ಎಲ್ರು ಒಗ್ಗಟ್ಟಾಗಿರೋ ಬೆಲೆ, ಹಸುವಿನಲ್ಲೂ ನಾವು ಖುಷಿಯಾಗಿರುವ ಮೌಲ್ಯ ಇದೆಯಲ್ಲ, ಅದು ಬಹಳ ವಿಶೇಷ. ಸ್ವರ್ಗದಲ್ಲಿರೋರು ಎಲ್ರು ಕಿತ್ತಾಡ್ಕೊಂಡು ನೆಮ್ಮದಿ ಇಲ್ಲದೆ ಇದ್ರು, ನಾವು ನರಕದಲ್ಲಿರೋರು ಆರಾಮಾಗಿ ಹಸುವಲ್ಲಿದ್ರು ಆರಾಮಾಗಿರ್ತೀವಿ. ನೀವು ಖುಷಿ ಇತ್ತು. ಗಮನಿಸಬಹುದಾ, ನರಕದಲ್ಲಿ ಇದ್ದವರೆಲ್ಲ ಇನ್ನೂ ಕೂಡ ಎಂಡ್ ವರ್ಗು ನಿಂತಿದ್ದಾರೆ. ಅಂದ್ರೆ ಈಗ ಆಲ್ಮೋಸ್ಟ್ ಈಗ ಮೋಕ್ಷಿತ ಒಬ್ಬರೇ ಇದಾರೆ ನರಕದವ್ರು, ಸ್ವರ್ಗದವ್ರು ಉಳ್ಕೊಂಡಿದ್ದಾರೆ. ಆದ್ರೆ ಆಟ ಅಂತ ಬಂದಾಗ ನರಕದವ್ರು ತಗೊಳ್ತಿದ್ ರೀತಿಗೂ ಸ್ವರ್ಗದವ್ರು ತಗೊಳ್ತಿದ್ ರೀತಿಗೂ ಬಹಳ ವ್ಯತ್ಯಾಸ ಇದೆ. ಊಟ ಇಲ್ಲದೆ, ಸರಿಯಾದ ಸವಲತ್ತುಗಳು ಇಲ್ದೇನೆ ನಾವು ಸ್ವರ್ಗದವ್ರ ವಿರುದ್ಧ ತುಂಬಾ ಟಾಸ್ಕ್ ಗಳನ್ನ ಗೆದ್ದಿದ್ವಿ. ಅದೊಂಥರ ಖುಷಿ. ಜಗದೀಶ್ ಸರ್ ಜೊತೆ ಒಂದು ಗಲಾಟೆ ಆಗುತ್ತೆ, ಆ ಒಂದು ಇನ್ಸಿಡೆಂಟ್ ಆಗುತ್ತೆ. ಆಮೇಲೆ ವೀಕೆಂಡ್ ಅಲ್ಲಿ ಬಂದು ಸರ್ ಹೇಳ್ತಾರೆ, ತಾಯಿ ಬಗ್ಗೆ ಮಾತಾಡ್ತೀರಾ, ಒಂದು ತಾಯಿನೇ ಎತ್ತಿದ್ದು ಅಂತ. ಮಾತಿನ ಬರದಲ್ಲಿ ಆ ಒಂದು ಮಾತು ಬಂದ್ಬಿಡುತ್ತೆ. ಆಮೇಲೆ ಜಗದೀಶ್ ಸರ್ ಬಂದು ಏನಾದ್ರು ಮಾತಾಡ್ತಾರೆ. ಇನ್ನ ಸಂಪರ್ಕಕ್ಕೆ ಸಿಕ್ಕಿಲ್ಲ ಜಗದೀಶ್ ಸರ್ ನನಗೆ. ಅದು ಒಳ್ಳೆ ವ್ಯಕ್ತಿ, ಮನುಷ್ಯ ಒಳ್ಳೆ ಸಹೃದಯ ವ್ಯಕ್ತಿ, ಅದ್ರಲ್ಲೇನು ಅನುಮಾನ ಇಲ್ಲ. ಅದ್ರ ಟ್ರಿಗರ್ ಮಾಡಕ್ ನಿಂತ್ರೆ ಅವರು ತುಂಬಾ ಪರ್ಸನಲ್ ದಾಳಿಗಳನ್ನ ಮಾಡ್ತಾರೆ. ವೈಯಕ್ತಿಕ ಟೀಕೆಗಳನ್ನ ವ್ಯಂಗ್ಯ ಮಾಡೋದು, ತುಂಬಾ ಕೆಟ್ಟ ಪದಗಳನ್ನ ಅವ್ರು ತುಂಬಾ ಬಳಸಿದ್ದಾರೆ. ಸೊ ಹಾಗಾಗಿ ನಾನ್ ಎದುರುಗಡೆ ಇರೋರು ಹೇಗ್ ಮಾತಾಡ್ತಾರೆ ಅದೇ ರೀತಿಲಿ ನಾನ್ ಮಾತಾಡೋಳು. ನೀವು ಚೆನ್ನಾಗಿ ಮಾತಾಡೋದು ನಾನು ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತೀನಿ, ನೀವ್ ಅದೇ ಭಾಷೆನಲ್ಲಿ ಮಾತಾಡೋದು ನಿಮ್ ಭಾಷೆನಲ್ಲಿ ನಾನ್ ಮಾತಾಡ್ತೀನಿ ಅನ್ನೋ ತರದ ಕೆಟಗರಿ. ಅವ್ರು ಮಾತಾಡಿರೋದಕ್ಕೂ ಅವ್ರಿಗೆ ಶಿಕ್ಷೆ ಆಗಿದೆ, ಸೊ ನಾನ್ ಮಾತಾಡಿರೋದಕ್ಕೂ ನನಗೆ ಶಿಕ್ಷೆ ಆಗ್ಬೇಕಾಗಿತ್ತು. ಸೊ ಆ ವಿಚಾರದಲ್ಲಿ ಸುದೀಪ್ ಸರ್ ಒಂದಷ್ಟು ಎಚ್ಚರಿಕೆಗಳನ್ನ ಕೊಟ್ಟು ನಾನು ಅದನ್ನ ಸ್ವೀಕಾರ ಮಾಡ್ತೀನಿ. ಯಾರು ಬಳಸಿಲ್ಲ ಅನ್ನೋ ತರ ಏನಿಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ಹಾಡುಗಳಲ್ಲೇ ಅದು ಬಂದೋಗಿದೆ. ಹಾಗಾಗಿ ಅದು ಅದ್ ಬಳಸಬಾರ್ದಾಗಿತ್ತು, ಅದು ನಿಜ. ಖಂಡಿತವಾಗ್ಲೂ ಒಂದು ದೊಡ್ಡ ವೇದಿಕೆನಲ್ಲಿ ಅದ್ ಬಳಸಬಾರ್ದಾಗಿತ್ತು. ಆದ್ರೆ ಬಳಕೆಯಲ್ಲಿ ಇಲ್ಲದ ಪದ ಖಂಡಿತ ಅದಲ್ಲ ಅಂತ ಅನ್ಕೊಳ್ತೇನೆ. ನಾನು ಬಿಗ್ ಬಾಸ್ ಶುರು ಆಗೋದಕ್ಕಿಂತ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿರ್ತಾರೆ. ಆಗ ಕೇಳಿದ್ದೆ, ಸರ್ ತೆಲುಗು ಬಿಗ್ ಬಾಸ್ ನಲ್ಲಿ ರೆಡ್ ಕಾರ್ಡ್ ಅನ್ನೋದು ಬಂದಿದೆ, ಈ ನಮ್ಮ ಕನ್ನಡದಲ್ಲಿ ರೆಡ್ ಕಾರ್ಡ್ ಇದೆಯಾ ಅಂತ. ಎಲ್ಲರೂ ಹೇಳಿದ್ದು ಒಂದೇ ಮಾತು, ಸುದೀಪ್ ಸರ್ ಇದ್ದಾರೆ, ಮತ್ಯಾಕ್ ರೆಡ್ ಕಾರ್ಡ್ ಅಂತ. ಆದ್ರೂ ಕೂಡ ಬಿಗ್ ಬಾಸ್ ಗೆ ವಿರುದ್ಧವಾಗಿ ಕೋ ಇನ್ಸಿಡೆನ್ಸ್ ಏನೋ ಗೊತ್ತಿಲ್ಲ, ಜಗದೀಶ್ ಅವ್ರು ಮಾತಾಡ್ಬಿಡ್ತಾರೆ, ಹೊರಗಡೆ ಕೂಡ ಕಳಿಸ್ಬಿಡ್ತಾರೆ. ರೆಡ್ ಕಾರ್ಡ್ ಅವಶ್ಯಕತೆ ಇರ್ಲಿಲ್ಲ, ಬಟ್ ಅಲ್ಲಿ ಬಂದು ಮಾತಾಡಿದಾಗ ನಿಂತಾಗ ಗೊತ್ತಾಗಿದೆ ಸುದೀಪ್ ಸರ್. ಆ ಒಂದು ವಿಷಯದ ಬಗ್ಗೆ ಹೇಳೋದಾದ್ರೆ, ಸುದೀಪ್ ಸರ್ ಅವತ್ತು ತೆಗೆದುಕೊಂಡಂತಹ ನಿರ್ಧಾರಗಳಾಗಿರ್ಬೋದು ಅಥವಾ ಅವ್ರ ಮಾತುಗಳಾಗಿರ್ಬೋದು, ಆ ಬಗ್ಗೆ ಹೇಳೋದಾದ್ರೆ. ನನಗೂ ಗೊತ್ತಿಲ್ಲ ಈ ರೆಡ್ ಕಾರ್ಡ್ ಕಾನ್ಸೆಪ್ಟ್ ಹೇಗಿದೆ ಅನ್ನೋದು ನಂಗೆ ಗೊತ್ತಿಲ್ಲ. ಏನಂತಂದ್ರೆ ತೆಲುಗು ಬಿಗ್ ಬಾಸ್ ಅಲ್ಲಿ ಒಬ್ರು ಕಂಟೆಸ್ಟೆಂಟ್ ಇರ್ತಾರೆ, ಅವರು ಬಿಗ್ ಬಾಸ್ ಗೆ ವಿರುದ್ಧವಾಗಿ ಮಾತಾಡಿರ್ತಾರೆ. ಹೇಗ್ ಮಾತಾಡ್ತಾರಲ್ಲ, ನಾನ್ ನೋಡ್ಕೊಳ್ತೀನಿ, ಕೇಸ್ ಹಾಕ್ತೀನಿ ಅಂತ. ಅದೇ ರಿಲೇಟೆಡ್ ಒಂದಷ್ಟು ಬಿಗ್ ಬಾಸ್ ಗೆ ಒಂದು ಮಾತಾಡಿರ್ತಾರೆ. ಆ ಮಾತನ್ನ ಕೇಳಿಸ್ಕೊಂಡಂತವ್ರು ರೆಡ್ ಕಾರ್ಡ್ ನ ತಗೊಂಡ್ ಬಂದು ನಾಗಾರ್ಜುನ ಸರ್ ಅವರು ಒಂದ್ ಸ್ವಲ್ಪ ಶೋ ಮಾಡ್ತಾರೆ. ಸೊ ಇದು ಒಂದು ತೆಲುಗುನಲ್ಲಿ ನಮ್ಮ ಕನ್ನಡದಲ್ಲೂ ಇದೆಯಾ ಅಂತ ಕೇಳಿದಾಗ ಯಾಕ್ ಬೇಡ ಕಣಪ್ಪ, ನನ್ ವಾಯ್ಸಿಗೆ ಅಂದ್ರೆ ಸಾಕು ಎಲ್ಲ ಹೆದರ್ಕೊಂಡ್ ಬಿಡ್ತಾರೆ ಅಂತ ಹೇಳಿದ್ರು ಸರ್. ಹೌದು, ಖಂಡಿತ. ಅಂದ್ರೆ ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಅನ್ಕೊಳ್ತೀನಿ. ಮತ್ ಸುದೀಪ್ ಸರ್ಗೆ ಎಲ್ರು ವ್ಯಾಲ್ಯೂ ಕೊಡ್ತಾರೆ. ಸೊ ಅವರ ವ್ಯಕ್ತಿತ್ವಕ್ಕೆ ಎಲ್ರು ಬೆಲೆ ಕೊಡೋದ್ರಿಂದ ಅವ್ರು ಏನ್ ಹೇಳಿದ್ರು ಅದನ್ನ ತಗೊಳ್ತಾರೆ ಅಂತ, ಅದನ್ನ ತಲೆಬಾಗಿ ತಗೊಳ್ಳೋದು ಅವ್ರಿಗೆ ನಾವು ಕೊಡುವಂತ ಗೌರವ ಕೂಡ. ಅದಾಗ್ತೀರಾ ಅದ್ರ ಅವಶ್ಯಕತೆ ಸುದೀಪ್ ಸರ್ ಇರೋ ತನಕ ಬರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತೀನಿ ನಾನು. ನೀವು ಭವ್ಯ ಅವರ ಜೊತೆಗೆ ನೀವು ಒಳ್ಳೆ ಒಡನಾಟ ಇಟ್ಕೊಂಡಿದ್ರಿ, ಎಲ್ಲೂ ಕೂಡ ಆಕೆಯ ವಿರುದ್ಧವಾಗಿ ಮಾತಾಡಿರ್ಲಿಲ್ಲ. ಆದ್ರೂ ಕೂಡ ಭವ್ಯ ಅವರು ನೀವು ಎಲಿಮಿನೇಟ್ ಆಗಿ ಹೊರಗಡೆ ಬಂದ್ಮೇಲೆ ಕಳ್ಸಿದ್ರಪ್ಪ, ಟೇಪ್ ಆದ್ರೂ ಹಾಕಿ ಕಳಿಸ್ಬಾರ್ದ ಬಿಗ್ ಬಾಸ್ ಅಂತ ಅಂತಿದ್ರು. ಆ ಒಂದು ಈಗ್ಲೇ ನಂಗೆ ಗೊತ್ತಾಗಿರೋದು, ಈಗ್ಲೇ ಎಲ್ರು ಅದನ್ನ ಕೇಳ್ತಾ ಇರೋದು ನನಗೂ ಗೊತ್ತಾಗಿರೋದು. ಗೊತ್ತಿಲ್ಲ ಅದೇ ಎದುರುಗಡೆ ಚೆನ್ನಾಗಿರ್ತಾರೆ, ಹಿಂದ್ಗಡೆ ಹೇಗ್ ಮಾತಾಡ್ತಾರೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಳಗಡೆ ಹೇಗಿರ್ತಾರೆ, ಹೊರಗಡೆ ಹೇಗಿರ್ತಾರೆ ಅಂತ ಅದ್ ನಮಗ್ ಹೊರಗಡೆ ಬಂದ್ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಅದಕ್ಕಿಂತ ಮುಂಚೆ ಅಷ್ಟು ಗೊತ್ತಾಗೋದಿಲ್ಲ ನಮಗ್ ಸಹಜವಾಗಿ. ಆ ನಿಟ್ಟಲ್ಲಿ ನನಗೆ ಅದೇ ಗೊತ್ತಿಲ್ಲ ಇನ್ನು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಮುಂದೆ ನೋಡ್ಬೇಕಷ್ಟೇ. ನಾನು ಬಿಗ್ ಬಾಸ್ ಬಂದ ಮೇಲೆ ನಿಮ್ಮ ಲೈಫ್ ಅಲ್ಲಿ ಯಾವ ತರದ ಬದಲಾವಣೆಯ ಕಂಡಿದ್ದೀರಿ ಈಗ? ಅಂದ್ರೆ ಅದೇ ಯಾವ್ದಕ್ಕೂ ಕುಗ್ಗಬಾರದು. ಎಂತ ಸಂದರ್ಭವೇ ಬರ್ಲಿ, ಅಪಾದನೆಗಳು ಬಂದಾಗ, ಅಪವಾದಗಳು ಬಂದಾಗ ಗಟ್ಟಿಯಾಗಿ ಒಬ್ಬಳೇ ನಿಂತು ಎದುರಿಸೋದನ್ನ ಕಲ್ತಿದ್ದೀನಿ. ಇಷ್ಟು ವರ್ಷನೂ ನಾನು ಎದುರಿಸ್ತಾ ಇದ್ದೆ. ಅದ್ರ ನನ್ನ ಜೊತೆಗೆ ಒಂದ್ ದೊಡ್ಡ ವರ್ಗ ಇತ್ತು, ಸ್ನೇಹಿತ ವರ್ಗ ಇತ್ತು, ಕುಟುಂಬ ಇತ್ತು. ಆದ್ರೆ ಯಾರು ಇಲ್ಲದೇನೆ ಅವಮಾನಗಳನ್ನ ಸಹಿಸ್ಕೊಳ್ಳೋದು, ಗಟ್ಟಿಯಾಗಿ ನಿಲ್ಲೋದು, ನಂತರ ಆ ಎಲ್ಲ ಅಪವಾದಗಳನ್ನ ಸುಳ್ಳು ಅಂತ ಸಾಬೀತ್ ಮಾಡೋದು. ಸೊ ಇದೆಲ್ಲ ಒಂದ್ ಕಡೆ ನಂಗೆ ಬಹಳ ವಿಶೇಷ ಅನ್ಸುತ್ತೆ. ಆ ಪಾಠ ಕಲ್ತಿದ್ದೀನಿ. ಚೈತ್ರಕ್ಕ ಒಂದಷ್ಟು 1-2 ವರ್ಷ ಆಯ್ತು, ಆ ಒಂದು ಘಟನೆಗಳು ನಿಮ್ಮನ್ನ ಕುಗ್ಸೋದಕ್ಕೆ ಅಥವಾ ಹಿಂದೂ ಮುಖಾಂತರ ಅಂದ್ರೆ ನಿಮ್ಮ ಭಾಷಣ ಸಾಕಷ್ಟು ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ, ಇವ್ರನ್ನ ಕುಗ್ಗಿಸ್ಬೇಕು,
ಅಂತ ಹೇಳ್ಬಿಟ್ಟು ಒಂದಷ್ಟು ಗೇಮ್ ನ ಪ್ಲಾನ್ ಮಾಡ್ಕೊಂಡು ನಿಮ್ಮನ್ನ ಆಟ ಆಡ್ಸಿದುಂಟು. ಅದರಿಂದ ನೀವು ಕಷ್ಟ ಕೂಡ ಪಟ್ಟಿದ್ದೀರಿ, ಈಗೂ ಕೂಡ ಫೇಸ್ ಮಾಡ್ತಾ ಇದ್ದೀರಿ. ಆ ಒಂದು ಘಟನೆ ನೆನ್ಸ್ಕೊಂಡಾಗ ನಿಮ್ಗೆ ಏನ್ ಅನ್ಸುತ್ತೆ? ನಮ್ಮ ಜೊತೆಗಿದ್ದವರೇ ನಮ್ಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ರಲ್ಲ ಅನ್ನೋದ್ರ ಬಗ್ಗೆ. ಬಹುಶಃ ಸಂಘಟನಾತ್ಮಕ ಮತ್ತು ಹೋರಾಟದ ಕ್ಷೇತ್ರದಲ್ಲಿ ಇರುವ ನಮ್ಮಂತವ್ರಿಗೆ ಇದು ಬಹಳ ಸಹಜ. ಮತ್ತೆ ಇಂಥದ್ ಪದೇ ಪದೇ ಬರ್ತಾ ಇರುತ್ತೆ. ಯಾರು ಬೆಳಿತಾ ಇದ್ದಾರೆ ಅಂತ ಅನ್ಸುತ್ತೆ ಅವ್ರನ್ನೇ ಜನ ಕತ್ತರಿಸುವ ಕಾಲೆಳೆಯುವ ಪ್ರಯತ್ನವನ್ನ ಯಾವಾಗ್ಲೂ ಮಾಡ್ತಾರೆ. ನಾನು ಪ್ರಯತ್ನ ಮಾಡುವ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ನೀವು ಪ್ರಯತ್ನ ಇನ್ನಷ್ಟು ಮಾಡಿ, ಯಾಕಂದ್ರೆ ಆ ತರದ ಉಳಿಪೆಟ್ಟುಗಳು ಬಿದ್ದಾಗ್ಲೇ ನಾನು ಪರಿಪೂರ್ಣವಾಗಿರುವ ಶಿಲ್ಪವಾಗೋದಕ್ಕೆ ಸಾಧ್ಯ ಆಗುತ್ತೆ. ನಂಗೆ ಆರೋಪಗಳನ್ನ ಎದುರಿಸುವ, ಅದನ್ನ ಸುಳ್ಳು ಅಂತ ಸಾಬೀತು ಮಾಡ್ಕೊಳ್ಳುವ ಶಕ್ತಿ ಇದೆ, ಧೈರ್ಯ ಇದೆ. ಅದನ್ನ ನಾನು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ. ಸದ್ಯಕ್ಕೆ ಈಗ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು ಅನ್ನೋದು? ತ್ರಿವಿಕ್ರಮಣೆ ಗೆಲ್ಬೇಕು ಅಂತ ಅನ್ಸುತ್ತೆ. ಯಾಕೆ ತ್ರಿವಿಕ್ರಮ್ ಸರ್ ಗೆಲ್ಬೇಕು ಅಂತ? ಅಂದ್ರೆ ಅವರೊಂದು ಪರ್ಫೆಕ್ಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಎಲ್ಲಾ ವಿಚಾರದಲ್ಲೂ ನೋಡೋದಕ್ಕೆ ಹೋದ್ರೆ, ಮತ್ತೆ ಒಳ್ಳೆ ವ್ಯಕ್ತಿ ಕೂಡ. ಸೊ ಹಾಗಾಗಿ ವೈಯಕ್ತಿಕವಾಗಿ ನನಗ್ ಬಹಳ ಆತ್ಮೀಯರಾಗಿದ್ರು, ಹಾಗಾಗಿ ಅವ್ರಿಗೆ ಗೆಲ್ಬೇಕು ಅಂತ ಅನ್ಸುತ್ತೆ. ಮನೇಲಿ ಎಲ್ಲರೂ ಕಳಪೆ ಕೊಡ್ತಾ ಇದ್ರು. ಒಂದಷ್ಟು ಕುಗ್ಗಿದಾಗ ಮನೆಯವರಿಂದ ಬಂದಂತಹ ಉತ್ತಮ ಆ ಒಂದು ಮೆಮೊರಿಬಲ್ ಮೂಮೆಂಟ್ ಹೇಗಿತ್ತು ಅಂತ? ಅದೇ ಯಾರು ಟೀಕೆ ಮಾಡಿರ್ತಾರೆ ಅವ್ರ ಎದುರುಗಡೆನೆ, ಯಾರು ಆಡ್ಕೊಂಡಿರ್ತಾರೆ ಅವ್ರ ಎದುರುಗಡೆನೆ ಮತ್ತೆ ನಾವು ನಿಂತು ತೋರ್ಸೋದಕ್ಕೊಂದು ಒಂದ್ ಶಕ್ತಿ ಭಗವಂತ ಯಾವಾಗ್ಲೂ ಕೊಡ್ಬೇಕು ಅಂತ ನಾನು ಬಯಸ್ತೀನಿ. ಸೊ ಹಾಗಾಗಿ ಆ ಶಕ್ತಿಯ ವಿಚಾರದಲ್ಲಿ ನನಗೆ ಖುಷಿ ಇದೆ. ಭಗವಂತ ಆ ಸಂತೃಪ್ತಿಯಿಂದ ನನ್ ಕಳ್ಸ್ಕೊಟ್ಟಿದ್ದಾನೆ ಅನ್ನೋ ಖುಷಿ ಇದೆ. ಯಾವಾಗ್ಲೂ ಎಲ್ಲ ಮನುಷ್ಯರಿಗೂ ಹಾಗೆ ಇರುತ್ತಲ್ವಾ, ನನ್ನನ್ನ ಆಡ್ಕೊಂಡವ್ರ ಎದುರುಗಡೆ ನಾನು ಎದ್ ನಿಲ್ಬೇಕು, ಗೆದ್ದು ನಿಲ್ಬೇಕು ಅನ್ನೋದಿರುತ್ತೆ. ಸೊ ಆ ವಿಚಾರದಲ್ಲಿ ನಂಗೆ ಖುಷಿ ಇದೆ. ಬಿಗ್ ಬಾಸ್ ನಲ್ಲಿ ಗುಂಪುಗಳು ಜಾಸ್ತಿ ಇತ್ತು. ಆ ಗುಂಪುಗಳನ್ನ ವಿರುದ್ಧವಾಗಿ ಒಬ್ರೆ ಸೈಲೆಂಟ್ ಆಗಿ ನಿಮ್ಮ ಆಟಗಳ ಮೂಲಕ ಬಂದಿದ್ರಿ. ಆ ಗುಂಪುಗಾರಿಕೆ ನಿಮ್ಗೆ ಒಬ್ರೆ ಸಿಂಗಲ್ ಆಗಿ ಆಡೋದು ಎಷ್ಟು ಕಷ್ಟ ಆಗಿತ್ತು ಅಂತ? ಅಂದ್ರೆ ಅದೇ ಎಲ್ಲೋ ಒಂದ್ ಕಡೆ ನಿಮ್ಗೆ ಒಂದಷ್ಟು ವಾರಗಳ ಕಾಲ ತನಕ ಹೋಗೋದಕ್ಕೆ, ಟಾಸ್ಕ್ ಗಳನ್ನ ಆಡೋದಕ್ಕೆ ಈ ಗುಂಪುಗಳು ಬಹಳ ಸಹಾಯ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಯಾರೊಬ್ರು ಬೇಕಾಗತ್ತೆ ಸಮಾಧಾನ ಮಾಡೋಕೆ. ಕುಗ್ಗದಾಗ, ಈ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಅವ್ರಿಗೂ ಬೈದಾಗ, ಅಥವಾ ಈ ಆಟದಲ್ಲಿ ಸೋತಾಗ, ಮನೆಯವ್ರ ನೆನಪಾದಾಗ ನಿಮಗ್ ಭಾವನಾತ್ಮಕವಾಗಿ, ಮಾನಸಿಕವಾಗಿ ಯಾರೊಬ್ರು ಧೈರ್ಯ ಹೇಳೋರು, ಶಕ್ತಿ ಕೊಡೋರು ಬೇಕಾಗುತ್ತೆ. ಸೊ ಆ ತರದ ಜೋಡಿ ಎಲ್ಲಾರ್ಗೂ ಇದ್ರು. ಬಟ್ ನನಗೆಲ್ಲ ಒಂದ್ ಕಡೆ ಭಗವಂತ ಆ ಶಕ್ತಿ ನನ್ನೊಳಗೆ ನನಗ್ ಕೊಟ್ಟಿದ್ದ ಅಂತ ಅನ್ಸುತ್ತೆ. ನಾನೇ ಎಷ್ಟೇ ಬೇಜಾರಾದ್ರು, ಎಷ್ಟು ಅವಮಾನ ಆದ್ರೂ, ಅಪಮಾನ ಆದ್ರೂ ನಾನೇ ಹೋಗ್ತಿದ್ದೆ, ಕನ್ನಡಿ ಮುಂದೆ ನಿಂತ್ಕೊಳ್ತಿದ್ದೆ, ನನಗ್ ನಾನೇ ಧೈರ್ಯ ತಗೊಳ್ತಿದ್ದೆ, ನಾನೇ ಬೌನ್ಸ್ ಬ್ಯಾಕ್ ಆಗ್ತಿದ್ದೆ. ಸೊ ಆ ವಿಚಾರದಲ್ಲಿ ನನ್ನ ಆ ನಡೆಯ ಬಗ್ಗೆ ನನಗ್ ಗರ್ವ ಇದೆ. ಬರ್ಬರ್ತಾ ನೀವು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಎಲ್ರು ನಿಮ್ಮನ್ನ ಟಾರ್ಗೆಟ್ ಮಾಡೋದು ಶುರು ಮಾಡಿದ್ರು. ಆ ಟಾರ್ಗೆಟ್ ನ ನೋಡಿದಾಗ ಏನ್ ಅನಿಸ್ತಿತ್ತು? ಅದೇ ನನಗೆ ಈಗ್ಲೇ ಹೊರಗಡೆ ಬಂದ್ಮೇಲೆ ಗೊತ್ತಾಗ್ತಿರೋದು, ಜನ ಅದು ಟಾರ್ಗೆಟ್ ಅನ್ನೋದನ್ನ ಜನ ಗುರ್ತಿಸಿದ್ರು ಕೂಡ ಅನ್ನೋದು. ಸೊ ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನೋದು ಜನಕ್ಕೆ ಅರ್ಥ ಆಗಿತ್ತು ಅನ್ನೋದಿದೆಲ್ಲ ಏನೋ ಒಂದ್ ಕಡೆ ನಂಗೆ ಖುಷಿ ಇದೆ. ಸೊ ಆ ವಿಚಾರದಲ್ಲಿ ಅದೇ ನಿಮ್ಮ ಗುಂಪು, ಟೀಮು, ಯಾರು ಜೋಡಿ ಇಲ್ಲ, ಯಾರ್ದು ನೆರಳು ಇಲ್ಲ ಅಂದಾಗ ಸಹಜವಾಗಿ ಬರುವಂತ ಆರೋಪಗಳು, ಅದನ್ನ ಎದುರಿಸಿ ನಿಂತಿದ್ದೆ ಇಷ್ಟು ವಾರ ಅನ್ನೋದೇ ನನಗೆ ಖುಷಿ. ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರ್ಯಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.